ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನಂದು ಅಪ್ಪಯ್ಯನ ಹುಟ್ಟೂರು ಬಳಗಾರಕೊಪ್ಪ ಅಂತ ಹೇಳಿ. ಅಲ್ಲಿ ಇವತ್ತೊಂದು ಪೂಜೆ ಇತ್ತು, ಚೌಡೇಶ್ವರಿದು ಪೂಜೆ ಇದ್ದಿತ್ತು. ಹಾಗಾಗಿ ನಾನು ದೊಡ್ಡಣ್ಣ, ಅದಕ್ಕೆ ಆಮೇಲೆ ನಂದು ಮೂರನೇ ಅಣ್ಣ, ಆಮೇಲೆ ನಮ್ಮನೆಯವರು ಇಷ್ಟು ಜನ ಹೋಗಿದ್ದಿತ್ತು ಅಲ್ಲಿಗೆ. ಅಲ್ಲಿ ಕುಟುಂಬಸ್ಥರೆಲ್ಲ ಸೇರಿ ಒಟ್ಟಿಗೆ ಅದು ಪೂಜೆ ಮಾಡಿಸೋದು. ಹಾಗಾಗಿ ನಾವು ಹೋಗಿ ಅಲ್ಲೆಲ್ಲ ಭಟ್ರೆಲ್ಲ ಬಂದಿದ್ದರು. ಭಟ್ರೆಲ್ಲ ಪೂಜೆ ಮಾಡಿ ಆಮೇಲೆ ಅದಕ್ಕೆ ಮಾಡೆಲ್ಲ ಇಲ್ಲ, ಅದಕ್ಕೆ ಇನ್ನು ನೆಕ್ಸ್ಟ್ ಎಲ್ಲ ನೀವು ಕರೆಕ್ಟ್ ಮಾಡ್ಕೊಂಡು ಹೋದರೆ ಒಳ್ಳೆದಾಗ್ತದೆ ಪೂಜೆ ಮಾಡಿ ಅಂತ ಹೇಳಿ. ಈ ದೀಪ ನೋಡಿ ಪ್ರಾರ್ಥನೆ ಮಾಡ್ಕೊಳ್ರಿ. ಈ ಜ್ಯೋತಿ ಯಾವ ರೀತಿ ಬೆಳಗ್ತಾ ಇದೆಯೋ ಅದೇ ರೀತಿ ಕಾರ್ಯಕ್ರಮದ ತದನಂತರದಲ್ಲಿ ಎಲ್ಲರ ಜೀವನದಲ್ಲೂ ಇಲ್ಲಿರತಕ್ಕಂತಹ ದೇವಿ ಎಲ್ಲರ ಮನೆ ಕುಟುಂಬಕ್ಕೆ ಇದೇ ರೀತಿ ಬೆಳಕನ್ನು ಕೊಡ್ಲಿ. ಈ ದೀಪದಂತೆ ನಮ್ಮ ಮನೆ, ನಮ್ಮ ವ್ಯವಹಾರ, ನಮ್ಮ ಬದುಕು ಇದೇ ರೀತಿ ಬೆಳಗಲ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಆ ದೀಪನ ನೋಡಿ ನಮಸ್ಕಾರ ಮಾಡ್ಕೊಳ್ರಿ. ಓಂ ಭೂದೇವಿದ್ವೀಪಸ್ವರೂಪಂ ಸ್ವಸ್ತಿರೋಪವಹಾವಂ ಪ್ರಥಮಂ ತಾರಕಂಚೈವ ದ್ವಿತೀಯಂ ದಂಡಮೇವ ಚ ತೃತೀಯಂ ಕುಂಡಲಾಕಾರಂ ಚತುರ್ಥಕಂ ಅರ್ಧಚಂದ್ರಿಕಂ ಪಂಚಮಂ ಬಿಂದು ಸಂಯುಕ್ತಂ ಓಂಕಾರಂ ಜ್ಯೋತಿರ್ಮಯಂ ಭೂದೇವಿದ್ವೀಪಸ್ವರೂಪಂ ಸ್ವಸ್ತಿರೋಪವಹ ಶತ್ರುರೂಪಾಯ ನಮೋಸ್ತುತೆ. ಅಭಿಪ್ರಾಯಕ್ಕೆ ಬಂದು ಇವತ್ತಿನ ದಿನ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. ಆ ಪ್ರಕಾರ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ. ಈ ಕಾರ್ಯದ ತದನಂತರದಲ್ಲಿ ಎಲ್ಲರಿಗೂ ಶ್ರೇಯಸ್ಸು, ಒಳ್ಳೆ ಬುದ್ಧಿ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಮದುವೆ, ಮುಂಜಿ ಪ್ರತಿಯೊಂದು ನಮಗೆ ಈ ಕಾರ್ಯಕ್ರಮದ ನಂತರ ಎಲ್ಲದೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ತದನಂತರದಲ್ಲಿ ಈಗ ಇದು ಏನು ಮಾಡಿದ್ವಿ ಇದಕ್ಕಿಂತ ಹೆಚ್ಚಿನದಾಗಿ ಮಾಡ್ತೀವಿ. ಅದು ತಾಯಿ ನಮಗೆ ಕೊಟ್ಟರೆ ಅದನ್ನು ಮತ್ತೆ ನಾವು 1ಕ್ಕೆ 4 ಕೊಡೋದೇನು ದೊಡ್ಡದಲ್ಲ. ಪ್ರಾರ್ಥನೆ ಮಾಡ್ಕೊಳ್ರಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ರಿ, ಎಲ್ಲದೂ ಒಳ್ಳೇದಾಗುತ್ತೆ. ಓಂ ತದೇವ ಲಗ್ನಂ ಸುದಿನಂ ತದೇವ ಹತಾರ ಬಲಂ ಚಂದ್ರ ಬಲಂ ತದೇವ ವಿದ್ಯಾಬಲೋ ದೈವ ಬಲಂ ತದೇವ ಲಕ್ಷ್ಮೀ ಪತಯೇ ಅಭಿಸಿದ್ಧ್ಯರ್ಥ ಸಿದ್ಧ್ಯರ್ಥಂ ಪೂಜಿತೋಯಂ ಸುರೈರಪೇ ತಸ್ಮೈ ಶ್ರೀ ಮಹಾಗಣಾಧಿಪತಯೇ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಚೌಡೇಶ್ವರಿ ಅಲ್ಲ, ಶ್ರೀ ಚೌಡೇಶ್ವರಿ ದೇವತೆಭ್ಯೋ ನಮೋ ನಮಃ. ಇದಂ ಮಯಾ ಫಲಾ ದೇವತಾಪಿ ತತ್ತಃ ಪುರತತ್ಸವ ತೇನ ಮೇ ಸಕಲ ವ್ಯಾಪ್ತಿ ಭವೇ ಜನ್ಮನಿ ಜನ್ಮನಿ ಪೂರ್ಣಫಲ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮೋ ನಮಃ. ಗಣಪತಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಓಂ ಮುದಾಯೇ ನಮಃ ಸ್ವಾಹ. ಅದ ಶ್ರೀ ನಾಥಾಯೇ ಸ್ವಾಹ. ಓಂ ನಾಥ ಕಲಶಕ್ತಿ ಸಂಪೂರ್ಣ ಫಲ ಪ್ರಾಪ್ತ್ಯರ್ಥಂ ಶ್ರೀ ಚೌಡೇಶ್ವರಿ ದೇವತೆ. ಅದೇ ಭಟ್ರು ಹೋಮ ಪೂಜೆ ಎಲ್ಲ ಮಾಡ್ತಾ ಇದ್ರು. ಅದೆಲ್ಲ ಮಾಡಿ ಆದಮೇಲೆ ಒಂದು ಕುಂಬಳಕಾಯಿ ಹೊಡಿಬೇಕಂತ ಹೇಳಿದರು. ಅದನ್ನೀಗ ಹೊಡಿತಾ ಇದ್ರು. ಭವ ಒಂದೇ ಏಟಿಗೆ ಈಗ ಚೌಡಿ ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಸರ್ವೋದ್ಭೋಷಪೀಡಾ ಪರಿಹಾರಾರ್ಥಂ ಶ್ರೀ ಚೌಡೇಶ್ವರಿ ದೇವತ ಪ್ರಿಯತಂ ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ ವಿಘ್ನಮಸ್ತೋ ಆಯುಷ್ಯಮಸ್ತೋ ಧನಕನಕ ಸಮೃದ್ಧಿರಸ್ತೋ. ಪೂಜೆ ಎಲ್ಲ ಆಯಿತು. ಆ ಚೌಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಆ ಪೂಜೆ ಆದ ಮರುದಿನ ನಮ್ಮ ಅಮ್ಮನ ಮನೇಲಿ ಸಾಗರದಲ್ಲಿ ಯಕ್ಷಿ ಪೂಜೆ ಇದ್ದಿತ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೇನೆ.
ವೆಲ್ಕಮ್ ಟು ಮಮತೋದಯ ಯೂಟ್ಯೂಬ್ ಚಾನಲ್. ಓಂ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮಃ ಓಂ ಮಧುಸೂದನ. ಇದು ನಂದು ದೊಡ್ಡಣ್ಣ ಮತ್ತು ಅತ್ತಿಗೆ ಅವರು ಪೂಜೆಗೆ ಕೂತ್ಕೊಂಡಿದ್ರು. ಇವನು ಅದೇ ಸಿಂಚನ ಇದ್ಲಲ್ಲ ಅವಳದ್ದು ಗಂಡ ರಕ್ಷಿತ್ ಅಂತ. ಇವನು ನಂದು ಸಣ್ಣ ಅಣ್ಣ. ಹಾಯ್ ಮಾಡಿ. ಎಲ್ಲಿ ನಿಮ್ಮ ಹೆಂಡತಿ ಮತ್ತೆ ಮಗ ಬಿಟ್ಟು ಬಂದ್ರಾ? ಒಳ್ಳೆ ಎಂಜಾಯ್ ಮಾಡ್ತಿದ್ದೀರ ಅನ್ಸುತ್ತಲ್ಲ, ಹೌದಾ? ಇಲ್ಲ ಮತ್ತೆ ಮಿಸ್ ಮಾಡ್ಕೊಂತ ಇದ್ದೀರಾ? ಹೇಳಿ ಮಿಸ್ ಯಾರು? ಒಳ್ಳೆ ಅಲ್ಲೊಂದು ನಗಡೋದು ನೋಡ್ತಿಕ್ಕಪ್ಪ ಕಳ್ಳನಾಗೆ. ಏನು ಈಗ ಬಂದಾಯ್ತು ನೋಡಿ. ಹಾಯ್ ನಮಸ್ತೆ. ಇವರೇ ನೋಡಿ ಈ ಚಾನೆಲ್ ಓನರ್, ಇವರೇ ನೋಡಿ. ನೋಡಿ ಬಿಟ್ಟು ಕೆಲಸ ಮಾಡಿಸ್ಕೊಂತಿದ್ದಾರೆ, ನನ್ನ ಹತ್ರ ಪೇಮೆಂಟ್ ಕೊಡದೆ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಮತ್ತೆ ಮಮತಾ ಅವರೇ? ಎಂತ ಇಲ್ಲ, ಇವತ್ತು ನಮ್ಮ ಮನೇಲಿ ಯಕ್ಷಿ ಪೂಜೆ, ಅಮ್ಮನ ಮನೇಲಿ ಎಲ್ಲ ಸೇರಿ ಪೂಜೆ ಮಾಡ್ತಾ ಇತ್ತು. ಏನೇನು ಅಡಿಗೆ ಮಾಡಿದ್ರಿ? ಕುಕಿಂಗ್ ಚಾನಲ್ ವತಿಯಿಂದ. ಕುಕಿಂಗ್ ಚಾನಲ್ ಅಲ್ಲಿ ಅನ್ನ, ಆಮೇಲೆ ಇದು ಸೌತೆಕಾಯಿ ಸಾಂಬಾರು, ಕ್ಯಾಬೇಜ್ ಪಲ್ಯ, ಶಾವಿಗೆ ಪಾಯಸ, ಆಮೇಲೆ ಕೋಸುಂಬರಿ, ಬೋಂಡ, ದಂಡೆ ಮೆಣಸಿನ್ಕಾಯಿ ಬೋಂಡ, ಚಿತ್ರಾನ್ನ. ವ್ಲಾಗ್ ಮಾಡಿದ್ರಾ ಅಡಿಗೆದು? ಅಡಿಗೆ ನೋಡಿ ಇಲ್ಲ, ಇವತ್ತು ನಿಮ್ಮ ಜನರಿಗೆ, ನಿಮ್ಮ ಚಾನಲ್ ವ್ಯೂವರ್ಸಿಗೆ ಅಡಿಗೆ ವ್ಲಾಗ್ ಅಲ್ಲ ಇದೀಗ, ಡೈಲಿ ವ್ಲಾಗ್. ಇವಳದ್ದು ಹೇಗೂ ಪರಿಚಯ ನಿಮ್ಗಿರ್ಬೇಕು. ಇವಳದ್ದು ಚಾನಲ್ ಉಂಟು, ಸಿಂಚನ ಜೋಗಿ ಕನ್ನಡ ವ್ಲಾಗ್ ಅಂತೇಳಿ. ನೋಡ್ದಿದ್ದವರು ಅವಳ ಚಾನಲನ್ನು ನೋಡಿ, ಒಳ್ಳೇದಿರುತ್ತೆ ಅವಳದ್ದೆಲ್ಲ, ಕಂಟೆಂಟ್ ಎಲ್ಲ ಒಳ್ಳೇದಿರುತ್ತೆ, ನೋಡಿ ಆಯಿತಾ. ಈಗ ನಾನು ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ. ನೋಡಿ ನನ್ನ ಫ್ರೆಂಡ್, ಶಿ ಇಸ್ ಮೈ ಫ್ರೆಂಡ್, ಸ್ಟೂಡೆಂಟ್, ಹಾಗೆ ಮೈ ಕಲೀಗ್. ಮನೆ ಪೂಜೆಗೆ ಬಂದಿದ್ದಾರೆ. ಅವನೆಲ್ಲ ಅದು ರಕ್ಷಿತ್. ನೋಡಿ ಪೂಜೆಗಂತ ಬರ್ತಾರೆ ಕೆಲವೊಬ್ರೆಲ್ಲ, ಈ ತರ ಫೋನ್ ಅಲ್ಲೇ ಇರ್ತಾರೆ ಮಾತಾಡ್ಕೊಂಡು. ಕೆಲಸ ಕಲಿದ್ರೆ ಸ್ಯಾಟರ್ಡೆ ಸಂಡೇನು ಒಂದ್ ಹೆಂಡತಿಗೆ ಟೈಮ್ ಕೊಡಲ್ಲ, ಬರೀ ಫೋನ್ ಅಲ್ಲೇ ಇರ್ತಾರೆ. ಇವ್ ಮ್ಯಾನೇಜರ್ ನೋಡ್ಬೇಕು, ನಿತೇಶ್ ಸರ್, ಏನ್ ಸರ್ ನೀವು ಸುಮ್ಮನೆ ಕಳಿಸ್ಕೊಡ್ತೀರ, ರಜಾ ಕೊಟ್ಟು ಇವನಿಗೆ ವೇಸ್ಟ್. ಪೂಜೆ ಎಲ್ಲ ಆಯ್ತು. ಈಗ ಇದು ಊಟಕ್ಕೆ ರೆಡಿ ಮಾಡ್ತಾ ಇತ್ತು, ಅಂದರೆ ಅಡುಗೆ ಎಲ್ಲ ಆಗಿತ್ತು. ಇದು ಈಗ ಬೋಂಡ ಕರಿವ ಅಂತೇಳಿ, ಅದು ಬಿಸಿ ಬಿಸಿ ಇದ್ದರೆ ಒಳ್ಳೆಯದಲ್ಲ, ಅದಕ್ಕೆ ಬೋಂಡ ಕಾಯಿಸ್ತಾ ಇದ್ದೆ ನಾನು. ಆದಮೇಲೆ ಎಲ್ರಿಗೂ ಊಟಕ್ಕೆ ಹಾಕೋದು. ನಮ್ದೆಲ್ಲ ಸ್ವಲ್ಪ ಜನದ್ದು ಊಟ ಆಯಿತು. ಆದ ಮೇಲೆ ಇವರಿಗೆಲ್ಲ, ಉಳಿದವರಿಗೆ ನಾವು ಬಡಿಸ್ತಾ ಇತ್ತು ಎಲ್ಲರೂ ಸೇರಿ. ನೋಡಿ ಬೆಳಗ್ಗೆ ಪೂಜೆಗೆ ಬರಲಿಲ್ಲ, ಬೆಳಗ್ಗೆ ಈಗ ಬಂದು ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ದಾಳೆ. ನಾಚಿಕೆ ಆಗ್ಬೇಕು. ಇವಳು ಸಿಂಚನ ಫ್ರೆಂಡ್ ರಕ್ಷಿತಾ ಅಂತ. ಅವಳು ಮಧ್ಯಾಹ್ನ ಪೂಜೆಗೆ ಬರಲಿಲ್ಲ ಅಂತ ಅವಳಿಗೆ ತಮಾಷೆ ಮಾಡ್ತಾ ಇದ್ಲು ಅವಳು. ಇವಳು ರಕ್ಷಿತಾ ಅಂತ. ಇದು ನನ್ನ ಚಾನಲ್ ಅಲ್ಲ, ಮಮತೋದಯ ಯೂಟ್ಯೂಬ್ ಅಂತ ಡೈಲಿ ಬ್ಲಾಗ್ಸ್. ಅಲ್ಲಿ ನಮ್ಮ ಬಿಲ್ಡಿಂಗ್ ಕೆಳಗೆ ಮಸಾಲೆ ಪುರಿ ಮಾಡ್ತಾರೆ, ಒಳ್ಳೇದಿರುತ್ತೆ. ಇವಳು ಹಾಗೆ ಬಂದವಳು ನನಗೆ ಅವತ್ತೇ ಮಾಡಿ ಕರೆದು ಮಸಾಲೆ ಪುರಿ ತಿನ್ನಿಸ್ತಾ ಇದ್ಲು. ಎಲ್ಲ ತಿಂದಾದ್ಮೇಲೆ ನಮ್ಮ ಮನೆಗೆ ಕರ್ಕೊಂಡು ಬಂದೆ ಅವರನ್ನೆಲ್ಲ. ನೋಡಿ ಮಧ್ಯಾಹ್ನ ಊಟ ಆಯಿತು, ಮಸಾಲೆ ಪುರಿ ಆಯಿತು. ಈಗ ನಮ್ಮನ್ನ ಮನೆಗೆ ಕರ್ಕೊಬಂದು ಜ್ಯೂಸ್ ಮಾಡಿಕೊಡ್ತೀನಿ, ಕುಡೀರಿ ಅಂತ. ನಾವು ನೀರು ಕುಡಿಯೋಣ ಅಂತ ಇಲ್ಲಿಗೆ ಬಂದರೆ ಇವರಿಲ್ಲ, ನಾವು ನೀರು ಹೆಂಗೋ ಕುಡಿತೀರಲ್ಲ, ಜ್ಯೂಸ್ ಕುಡೀರಿ ಅಂತ. ಹಿಂಗೆ ತಿಂದೆ ನಾವು ಹಿಂಗೆ ಇಟ್ಟು ಊದ್ಕೊಳ್ತಾ ಇರೋದು. ಅಯ್ಯೋ, ಇಲ್ಲಿ ನೋಡಿ ಇವಳೊಬ್ಳು.
ಹಾಗೆ ಇವರೆಲ್ಲ ಜ್ಯೂಸ್ ಕುಟ್ಕೊಂಡು ಮನೆಗೆ ಹೋದರು. ಎಲ್ಲ ಗಮ್ಮತ್ತು ಮಾತಾಡ್ತಾ ಸ್ವಲ್ಪ ಹೊತ್ತಿದ್ದು ಆಮೇಲೆ ಮನೆಗೆ ಹೋದರು. ನಾನು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಆಯಿತಾ. ಚೌಡೇಶ್ವರಿ ಹಾಗೂ ನಾಗಯಕ್ಷಿ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ.